ಸೂರ್ಣಿಗಿ ಗ್ರಾಮದಲ್ಲಿ ನಡೆದಂಥ ಆ ದೊಡ್ಡ ದುರ್ಘಟನೆ 3 ಜನನ ಜೀವ ತೆಗೆದುಕೊಳ್ತು, 4 ಜನರಿಗೆ ಗಾಯ ಆಗಿದೆ. 3 ಮಂದಿ ಈಗಾಗಲೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಇನ್ನೊಬ್ಬ ಹುಡುಗ ಅವನ ಕೈ ಎತ್ತೋದಕ್ಕೆ ಬರ್ತಾ ಇಲ್ಲ. ಅವನು ಈಗ ಬಂದು ಅವನಿಗೆ ಧೈರ್ಯ ತುಂಬಿ ಅವನ ಹಿತೈಷಿಗಳು ಕರ್ಕೊಂಡು ಬಂದು ಭೇಟಿ ಮಾಡಿಸಿದರು. ಆ ಹುಡುಗನ ಹೆಸರೇನು ರೀ? ಅಲ್ಲ 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 ಈಗ ನಾಗರಾಜ್ ಅಂಥೇಳಿ ಅವನಿಗೂ ಅದೇ ಶಾಕಿಂದ ಗಾಯ ಆಗಿರೋದು. ಈ 4 ಜನ ಗಾಯಗೊಂಡವರಿದ್ದಾರೆ. 3 ಜನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. 2 ಸಾಕಷ್ಟು ಈಗಾಗಲೇ ಸುಧಾರಣೆ ಆಗಿದ್ದಾರೆ. ಒಬ್ಬನಿಗೆ ಊಟ ಇನ್ನೂ ಮಾಡೋದಕ್ಕೆ ಬರ್ತಾ ಇಲ್ಲ, ಲಿಕ್ವಿಡ್ ಜ್ಯೂಸ್ ಹಾಕ್ತಾ ಇದ್ದಾರೆ. ಯಾಕಂದರೆ ಈ ಗಂಟಲ ಪೋರ್ಷನ್ ಒಳಗನ ಅವನಿಗೆ ಶಾಕ್ ಎಲೆಕ್ಟ್ರಿಕಲ್ ಇಂಪ್ಯಾಕ್ಟ್ ಆಗಿದೆ. ಆದರೆ ಜೀವಕ್ಕೇನು ಬೆದರಿಕೆ ಇಲ್ಲ ಅಂಥೇಳಿ ನಮ್ಮ ವೈದ್ಯರ ಅಭಿಪ್ರಾಯ. ಭಾಳ ಬೇಗ ಸುಧಾರಿಸ್ತಾರೆ. ಅವ್ರಿಗೆ ಬೇಕಾಗಿರ್ತಕ್ಕಂಥ ಚಿಕಿತ್ಸೆಯನ್ನು ಈಗಾಗಲೇ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ನೀಡಲಾಗ್ತಾಯಿದೆ. 3 ಜನ ಏನು ಅಸುನೀಗಿದ್ರು, ಅವರ ಕುಟುಂಬದ ಪರಿಸ್ಥಿತಿ ಸಾಕಷ್ಟು ಸಮಸ್ಯಾತ್ಮಕನೇ ಆಗುವಂಥದ್ದು. ಅವರೇ ದುಡಿಯೋರಿದ್ದರು, ಅವರೇ ದುಡ್ದು ಹಾಕೋರಿದ್ದರು. ಒಬ್ಬನ್ನು ಹೊರತುಪಡಿಸಿ 2 ಕುಟುಂಬಗಳಲ್ಲಂತೂ ಈಗೇನು ತೀರಿ ಹೋಗಿದ್ದಾರೆ. ಅವರು ದೇವರ್ ಬ್ರೆಡ್ ಅರ್ನರ್ಸ್, ಅವರೇ ಅವರಿಗೆ ಆದಾಯ ತರುವಂಥ ಯುವಕರಾಗಿದ್ದರು. ಈ ಘಟನೆ ಭಾಳಷ್ಟು ನೋವು. ಈ ಘಟನೆ ಆದ ತಕ್ಷಣ ಎಲ್ಲ ಕಡೆನೂ ಏನು ಎಲ್ಲರೂ ಚಿಂತನೆ ಮಾಡ್ತಾ ಇದ್ದಾರೆ ಅಂದರೆ ಇಂಥ ಘಟನೆ ಮರುಕಳಿಸ್ಬಾರ್ದು. ಈಗ ನಾವು ನೋಡ್ತಾ ಇದ್ದೇವೆ, ಅಲ್ಲೊಂದು ಇಲ್ಲೊಂದು ಹಗಲಲ್ಲೇ ಆಗ್ತಾಯಿದೆ. ಅವು ಮೆರವಣಿಗೆ ರೂಪದಲ್ಲಿ ಘಟನೆಗಳಾಗ್ತಾವು. ಈ ಸೆಲೆಬ್ರೇಷನ್ ಮಾಡ್ತೀವಿ ಅಂತೇಳಿ ಮಧ್ಯರಾತ್ರಿ ನಸಕು ಈ ರೀತಿ ಘಟನೆಗಳಾಗ್ತಾಯಿವೆ. ಇಂಥ ಘಟನೆಗಳು ಆಗದ ಹಾಗೆ ಈ ಪೋಸ್ಟ್ರು, ಬ್ಯಾನರು, ಅವುಗಳ ಎತ್ತರ, ಅವಕ್ಕೆ ನಿಯಮ ಮಾಡಬೇಕು ಅಂಥೇಳಿ ಭಾಳಷ್ಟು ಜನರ ಸಲಹೆ ಸೂಚನೆಗಳು ಬರ್ತಾಯಿವೆ. ಸರ್ಕಾರ ಆ ದಿಸೆಯೊಳಗೆ ಚಿಂತನೆಯನ್ನು ಮಾಡ್ತದೆ. ಸನ್ಮಾನ್ಯ ಸಿದ್ದರಾಮಯ್ಯನವರ ಗಮನಕ್ಕೆ ಈ ಘಟನೆಯನ್ನು ತಂದಂಥ ಸಂದರ್ಭದಲ್ಲಿ ಭಾಳಷ್ಟು ಮನನೊಂದರು. ಬಡ ಕುಟುಂಬಗಳಿಗೆ ಆಗಿರ್ತಕ್ಕಂಥ ಆ ಹಾನಿಗೆ ಸ್ಪಂದನೆ ಮಾಡಿದರು. 2 ಲಕ್ಷ ರೂಪಾಯಿ ಆ ಮೃತರಾಗಿರ್ತಕ್ಕಂಥ ಕುಟುಂಬದವರಿಗೆ ಪರಿಹಾರ ಕೊಡಲಾಗಿದೆ. ಅದೇ ರೀತಿ ಈ ಗಾಯಾಳುಗಳೇನಿದ್ದಾರೆ ಅವ್ರಿಗೆ 3 ಜನರಿಗೆ 50,000 ರೂಪಾಯಿದಂತೆ ಅವ್ರಿಗೆ ಪರಿಹಾರ ನೀಡಲಾಗಿದೆ. ಇನ್ನೊಂದು ಹುಡುಗ ನಟರಾಜನ್ನ ಇವತ್ತು ಅದು ನಮ್ಮ ಮಾಹಿತಿ ಬಂತು. ನಾನು SP ಅವ್ರಿಗೆ, DC ಅವ್ರಿಗೆ ಅದನ್ನು ಹೇಳಿದ್ದೇನೆ. ಅವನಿಗೂ ಏನು ನಾವು ಪರಿಹಾರ ಕೊಡಬೇಕು ಆ ಪರಿಹಾರವನ್ನು ಕೊಡ್ತೀವಿ. ಸರ್ಕಾರದ 2 ಲಕ್ಷ ರೂಪಾಯಿ ಸಾಗ್ತಾ ಇಲ್ಲ, ಯಾಕಂದ್ರೆ ಬಡ ಕುಟುಂಬದಿಂದ ಹೆಚ್ಚಿನ ಅನುದಾನ ಬೇಕು ಅನ್ನುವಂಥದ್ದು ಸ್ಥಳೀಯರ ಈಗ ಸದ್ಯದ ನೀತಿ ಪ್ರಕಾರ ನಾವು ಈ 2 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ. ಈ ಗ್ರಾಮಸ್ಥರು ಕೋಟೆಪ್ಪ, ಆಮೇಲೆ ಇನ್ನೊಬ್ಬರು ನಾಗರಾಜ್ ಅವರೆಲ್ಲ ಬಂದು ಇವ್ರಿಗೆ ಭೂ ಒಡೆತನ ಯೋಜನೆಯೊಳಗೆ ಭೂಮಿ ಕೊಡಿಸ್ರಿ ಅಂತ ಹೇಳಿದ್ದಾರೆ. ನಾನು ಈಗಾಗಲೇ ಬಳ್ಳಾರಿ ಅವ್ರಿಗೆ, ರಾಮಣ್ಣವ್ರಿಗೆ, ಸುಜಾತ ದೊಡ್ಡಮನೆಯವ್ರಿಗೆ ಹೇಳಿದ್ದೇನೆ, ನೀವು ಅರ್ಜಿಗಳನ್ನು ತಯಾರು ಮಾಡಿಸಿ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಕೆ ಮಾಡಿರಿ, ಜಿಲ್ಲಾಧಿಕಾರಿಗಳಿಗೂ ತಕ್ಷಣ ರೆಕಮೆಂಡ್ ಮಾಡಿ ಕಳಿಸ್ರಿ ಅಂತ ಹೇಳಿದ್ದೀನಿ. ಸರ್ಕಾರ ಅದನ್ನು ಏನು ಸೂಕ್ತವಾಗಿರ್ತಕ್ಕಂಥ ಕ್ರಮ ತೆಗೆದುಕೊಳ್ಬೇಕು, ಅನುಕಂಪದ ದೃಷ್ಟಿಯೊಳಗೆ ಮಾಡ್ತೀವಿ. ಇಲ್ಲ, ಈಗ ಚಿಂತನೆ ಇದೆ, ಚಿಂತನೆ ಮಾಡ್ತೀವಿ. ಅದೊಂದು ಸ್ವರೂಪಕ್ಕೆ ಬಂದಾಗ ಹೇಳ್ತೀನಿ.
ಇಲ್ಲ, ನಾವು ನೀವು ಕೂಡ ಇದ್ವಿ. ಅವರು ದೇ ಆರ್ ಅಂಡರ್ ಶಾಕ್. ಅವರು ಮನೆಯಲ್ಲಿ ಯಾರು ಆದಾಯ ತೊಗೊಂಡು ಬರ್ತಿದ್ದ ಅವನೇ ಕಳ್ಕೊಂಡಿರೋದ್ರಿಂದ ಈಗ ಅವ್ರಿಗೇನೂ ಇದಿಲ್ಲ ನೋಡ್ರಿ. ದೇವ್ರ ಮೇಲೆ ಸಿಟ್ಟು ಅನ್ನಕ್ಕೂ ಬರೋಂಗಿಲ್ಲ, ಬಿಡೋಕ್ಕೂ ಬರೋಂಗಿಲ್ಲ. ಅದನ್ನು ಮೆಲಕ್ಕೆ ಹಾಕ್ಕೋತ ಕೂತಿದ್ದಾರೆ. ಅವ್ರೇನು ಬೇಡಿಕೆ ಕೊಡಲಿಲ್ಲ. ಆ ಪರಿಹಾರ ಚೆಕ್ ಕೊಡಕ್ಕೆ ಹೋದ್ರೆ ಸಹಿತ ಅವನು ಕಳ್ಕೊಂಡು ಇದನ್ನು ತೊಗೊಂಡು ಏನು ಮಾಡೋದ್ರಿ ಅಂತ ಅನ್ನುವ ಆ ಭಾವದೊಳಗೆ, ಆ ನೋವಿನೊಳಗೆ ಅವರಿದ್ದರು. ಸ್ಥಳೀಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರಿಲ್ಲ, ಸಿಬ್ಬಂದಿಗಳು. ಹಾಗಾಗಿ ಸ್ವಲ್ಪ ಸಮಸ್ಯೆ ಆಗ್ತಾಯಿದೆ. ಅಕಸ್ಮಾತ್ ಇಲ್ಲಿ ಏನಾದರೂ ಯಾರಾದರೂ ಇದ್ರೆ ಜೀವ ಉಳಿತಿತ್ತೇನೋ ಅನ್ನುವಂಥದ್ದು ಸರ್ ಇಲ್ಲಿಯ ಸ್ಥಳೀಯರು. ಅಲ್ಲ, ಇಲ್ಲಿ ವೈದ್ಯರು ಇಲ್ಲ ಅಂತೇಳಿ ಹೇಳೋದು ಅದು ವಾಸ್ತವಿಕವಾಗಿ ಸತ್ಯ. ನಾನು ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನ ಕೊಟ್ಟಿದ್ದೀನಿ, 3 ದಿವಸದಲ್ಲಿ ಇಲ್ಲಿ ಒಬ್ಬ ವೈದ್ಯ ಬಂದು ರಿಪೋರ್ಟ್ ಮಾಡ್ಕೋಬೇಕು ಅಂಥೇಳಿ. ಅವರು ಎಲ್ಲರೂ ಆನ್ ಸ್ಪಾಟ್ ಡೆತ್ ಆಗಿದೆ. ಅದಕ್ಕೆ ಮತ್ತೆ ಬೇರೆ ಏನು ಕಲ್ಪನೆ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಗಳಿಸಬೇಕೆ? ಭಯ ಬಿಡಿ, ಹೂಡಿಕೆ ಮಾಡಿ. ತಿಳಿಯಿರಿ ಸಣ್ಣ ಸಣ್ಣ ಟ್ರಿಕ್ಸ್. ಗೊತ್ತಿಲ್ಲದೆ ಸ್ಟಾಕ್ ಟ್ರೇಡಿಂಗ್ ನಲ್ಲಿ ದುಡ್ಡು ಕಳ್ಕೊಂಡಿದ್ದೀರಾ? ಸ್ಟಾಕ್ ಇನ್ವೆಸ್ಟ್ಮೆಂಟ್, ಸ್ಟಾಕ್ ಟ್ರೇಡಿಂಗ್ ವ್ಯತ್ಯಾಸ ಗೊತ್ತಿಲ್ವೇ? ಈಕ್ವಿಟಿ, ETF, ಡಿರೈವೇಟಿವ್ಸ್, ಆಪ್ಷನ್ ಕಾಂಟ್ರಾಕ್ಟ್ ಅರಿತು ಲಾಭ ಗಳಿಸಬೇಕೆ? ಚಿಂತೆ ಬೇಡ, 3 ದಿನದಲ್ಲಿ ಕಲಿಯಿರಿ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್. ನುರಿತ ತಜ್ಞರಿಂದ ಪಕ್ಕಾ ಟ್ರೈನಿಂಗ್ ಪಡೆಯಿರಿ. ಸಂಪರ್ಕಿಸಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.